ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರುದ್ರುಗೌಡ ಅಂತ, ವಿಜ್ಞಾನಿ ಬೇಸಾಯ ಶಾಸ್ತ್ರ, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಸೊ ಇವತ್ತು ರೈತರಿಗೆ ಬಹಳ ಮುಖ್ಯ. ಈಗ ನಮಗೆ ಬೇಸಿಗೆ ಬರ್ತಾ ಇದೆ. ಸೊ ಬೇಸಿಗೆಯಲ್ಲಿ ನಾವು ಯಾವ ಒಂದು ಕೃಷಿಯ ಕ್ರಮಗಳನ್ನು ಅಳವಡಿಸಿಕೊಳ್ಳೋದು ಬಹಳ ಮುಖ್ಯ. ಸೊ ಅದರಲ್ಲಿ ನಾವು ಏನಂತಂದ್ರೆ, ಈಗ ಬೆಳೆ ಕಟಾವಾದ ನಂತರ ನಾವು ಯಾವ ತರದ ಒಂದು ಉಳುಮೆಯನ್ನು ಮಾಡ್ಬೇಕು ಅನ್ನೋದು ಬಹಳ ಮುಖ್ಯ. ಸೊ ಆ ಉಳುಮೆಯಿಂದ ನಮಗೆ ಏನು ಲಾಭ ಆಗ್ತದೆ ಅನ್ನೋದು ಸಹ ನಾವು ತಿಳ್ಕೊಬೇಕು ರೈತರು. ಸೊ ಅದಕ್ಕೋಸ್ಕರವಾಗಿ ಈಗ ಒಂದು ಬೇಸಿಗೆ ಮಾಗೆ ಉಳುಮೆ ಅಂತ ಕರೀತಾರ, ಅಥವಾ ನಮಗೆ ಆಫ್ ಟಿಲ್ಲೇಜ್ ಅಂತಾನೂ ಕರೀತಾರೆ. ಆಕ್ಚುಲಿ ಇಂಗ್ಲಿಷ್ ಆಫ್ ಟಿಲ್ಲೇಜ್ ಅಂತ ಹೇಳ್ತಾರೆ. ಸೊ ಅದರ ಪ್ರಾಮುಖ್ಯ ಯಾಕೆ ನಾವು ಮಾಡಬೇಕು ಅಂದ್ರೆ, ಈಗ ಆಳವಾಗಿ ಈಗ ನಾವೇನಂತಂದ್ರೆ ಬೆಳೆ ಕಟಾವಾದ ತಕ್ಷಣ ಈಗ ನಾವೇನಂತಂದ್ರೆ ಈಗ ಜನವರಿ ಅಥವಾ ಫೆಬ್ರವರಿ ಎಂಡಲ್ಲಿ ನಮ್ಮ ಬೆಳೆ ಕಟಾವಾಗ್ತಾ ಇರ್ತಾವೆ. ಸೊ ಕಟಾವಾದ ತಕ್ಷಣ ನಾವೇನಂತಂದ್ರೆ ಇದ್ದಂತಹ ತೇವಾಂಶದಲ್ಲಿ ನಾವು ಉಳುಮೆಯನ್ನ ಮಾಡಬೇಕು, ಅಂದ್ರೆ ಆಳವಾಗಿ ಉಳುಮೆ ಮಾಡಬೇಕು. ಸೊ ಇದರಿಂದ ಬಹಳ ಲಾಭ ಅದಾವೆ ಆಕ್ಚುಲಿ. ಸೊ ಇದರಿಂದ ಏನು ಲಾಭಗಳು, ಆಳ ಉಳುಮೆ ಮಾಡೋದ್ರಿಂದ ನಾವೇನಾದ್ರೆ ಸಿಂಗಲ್ ಬಾಟಮ್ ಫ್ಲೋ ಅನ್ನು ಯೂಸ್ ಮಾಡಿಕೊಂಡು ಸೊ ನಾವು ಉಳುಮೆ ಮಾಡಬೇಕು. ಸೊ ಇದನ್ನ ನಾವೇನಂತಂದ್ರೆ ಸ್ಲೋಪಿಗೆ ಅಡ್ಡವಾಗಿ ಉಳುಮೆ ಮಾಡಬೇಕು. ಸೊ ಇದ್ರ ಲಾಭ ಏನಂತಂದ್ರೆ, ನಮಗೆ ಈಗ ಮುಂಗಾರಿನಲ್ಲಿ ಅಂದ್ರೆ ಮುಂಗಾರು ಅಂತಂದ್ರೆ ಈಗ ಪ್ರೀ ಮಾನ್ಸೂನ್ ರೈನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಏನಂತಂದ್ರೆ ಈಗ ಮುಂಗಾರು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಬರುವಂತಹ ಮಳೆಗಳು ಇರ್ತಾವಲ್ಲ, ಸೊ ಆ ಮಳೆಗಳೇನಂತಂದ್ರೆ ಹೆಚ್ಚಿನ ಒಂದು ಏನಂತಂದ್ರೆ ನೀರಿನ ಪ್ರಮಾಣ ಬರ್ತಾ ಇದೆ ಆಕ್ಚುಲಿ. ಅಂದ್ರೆ ಮಳೆ ಪ್ರಮಾಣ ಜಾಸ್ತಿ ಬರ್ತದೆ ಆಕ್ಚುಲಿ. ಈಗ ನಮಗೆ ಏಪ್ರಿಲ್ ಇರ್ಬೋದು ಅಥವಾ ಮೇ ಇರ್ಬೋದು, ಆ ಟೈಮ್ನಲ್ಲಿ ನಮಗೆ ಏನಂತಂದ್ರೆ ಮುಂಗಾರು ಪೂರ್ವ ಮಳೆಗಳು ಅಂತ ಹೇಳ್ತೇವೆ ನಾವು. ಆಕ್ಚುಲಿ ಮುಂಗಾರು ಪೂರ್ವ ಮಳೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತವೆ ಆಕ್ಚುಲಿ. ಅಕಾಲಿಕ ಮಳೆಗಳು ಅಥವಾ ಮುಂಗಾರು ಪೂರ್ವ ಮಳೆಗಳು ಅಂತ ನಾವು ಕರಿತೇವೆ ಆಕ್ಚುಲಿ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಹೆಚ್ಚು ಏನಂತಾರೆ ಸಡನ್ ಆಗಿ ಒಂದಿನಕ್ಕೆ 100 mm ರೈನ್ಫಾಲ್ ಬರ್ತಾ ಇರ್ತಾವೆ. ಸೊ ಅದಕ್ಕೋಸ್ಕರ ನಾವು ಈ ಬೇಸಿಗೆ ಉಳುಮೆ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ, ಅಥವಾ ಮಾಗೆ ಉಳುಮೆ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ, ಸೊ ಮಳೆಯ ಬಿದ್ದಂಥ ನೀರು ಏನಾಗ್ತೈತೆ, ಸೊ ನಾವು ಆಳವಾಗಿ ಉಳುಮೆ ಮಾಡೋದ್ರಿಂದ ಮಣ್ಣು ಏನಂತಂದ್ರೆ ಮೃದು ಇರ್ತದೆ ಆಕ್ಚುಲಿ. ಸೊ ಅವಾಗ ಏನಾಗ್ತೈತೆ ಅಂದ್ರೆ ಬಿದ್ದಂಥ ನೀರು ಅಲ್ಲೇ ಇಂಗ್ತೈತೆ. ಸೊ ಯಾವುದೇ ಥರದ ಮಣ್ಣು ಸಹ ಕೊಚ್ಚುವಾಗಲ್ಲ. ಸೊ ಬಿದ್ದಂಥ ನೀರನ್ನು ನಾವು ಅಲ್ಲೇ ಇಂಗಿಸ್ಬೋದು. ಸೊ ಇದರಿಂದ ಏನಂದ್ರೆ ನಾವು ನೀರ ಸಂರಕ್ಷಣೆಯನ್ನ ಮಾಡ್ಕೋಬಹುದು, ಅಥವಾ ಮಣ್ಣು ಸಂರಕ್ಷಣೆನೂ ಸಹ ಮಾಡ್ಕೋಬಹುದು. ಸೊ ತೇವಾಂಶ ಸಂರಕ್ಷಣೆ ಸಹ ಆಗ್ತೈತಿ. ನೆಕ್ಸ್ಟ್ ಇನ್ನೂ ಲಾಭಗಳೇನಂತಂದ್ರೆ, ಈಗ ಬೇಸಿಗೆಯಲ್ಲಿ ಮಾಗೆ ಉಳುಮೆ ಮಾಡಿದಾಗ ಏನಾಗ್ತೈತೆ ಅಂದ್ರೆ, ನಮಗೆ ಈಗ ಏನಂತಂದ್ರೆ ಬೇಸಿಗೆಯಲ್ಲಿ ಟೆಂಪರೇಚರ್ ಉಷ್ಣಾಂಶ ಜಾಸ್ತಿ ಇರುತ್ತೆ ಆಕ್ಚುಲಿ. ಸೊ ಉಷ್ಣಾಂಶ ಜಾಸ್ತಿ ಇದ್ದಾಗ ಏನಾಗ್ತೈತೆ ಅಂದ್ರೆ, ನಾವು ಆಳವಾಗಿ ಏನಂದ್ರೆ ಕೆಳಗಿರುವಂತಹ ಈ ಒಂದು ಎಸ್ಪೆಷಲಿ ಕಳೆ ಬೀಜಗಳು, ಈಗ ಕಳೆ ಬೀಜಗಳು ಏನಂತಂದ್ರೆ ನಮಗೆ ಆಳವಾಗಿರ್ತವೆ ಆಕ್ಚುಲಿ. ಸೊ ನಾವು ಹೇಳ್ತೇವೆ 1 ವರ್ಷ ನಾವು ಕಳೆ ತೆಗಿಲ್ಲ ಅಂದ್ರೆ 7 ವರ್ಷ ಮಾತ್ರ ನಾವು ಕಳೆ ನಿರ್ವಹಣೆ ಮಾಡ್ಲೇಬೇಕಂತ ಇರುತ್ತೆ ಆಕ್ಚುಲಿ. ಸೊ ಅದಕ್ಕೆ ಏನಂತಂದ್ರೆ ಈ ಕಳೆ ಬೀಜಗಳು ಏನಂತ ನಾವು ಆಳವಾಗಿ ಉಳುಮೆ ಮಾಡಿದ್ರೆ, ಮಾಗೆ ಉಳುಮೆ ಮಾಡಿದ್ರೆ ಏನಾಗ್ತೈತಿ, ಅವು ಮೇಗೆ ಬರ್ತವೆ ಆಕ್ಚುಲಿ, ಮೇಗೆ ಬಂದ್ಬಿಡ್ತಾವೆ ಆಕ್ಚುಲಿ. ಸೊ ಮೇಗೆ ಬಂದಾಗ ಏನಾಗ್ತಾವ ಅಂತಾರ, ಈ ಒಂದು ಬಿಸಿಲಿನ ತಾಪಮಾನಕ್ಕೆ ಅಥವಾ ಉಷ್ಣಾಂಶಕ್ಕೆ ಏನಾಗ್ತೈತಿ ಆ ಸುಟ್ಟು ಹೋಗ್ಬಿಡ್ತಾವೆ ಆಕ್ಚುಲಿ. ಸೊ ಅವಾಗ ಏನಾಗ್ತೈತಿ, ನಾವು ಕಳೆಯ ಬೀಜಗಳನ್ನ ನಾವು ಮುಂದೆ ಬರುವಂತ ಕಳೆ ಬೀಜಗಳು ಏನಾಗ್ತಾವು ಆ ಉಷ್ಣಾಂಶಕ್ಕೆ ಸುಟ್ಟು ಏನಾಗ್ತಂದ್ರೆ ಕರಕಲ ಆಗ್ಬಿಡುತ್ತೆ ಆಕ್ಚುಲಿ. ಹಂಗಾಗಿ ನಮಗೆ ಕಳೆಯ ಪ್ರಮಾಣವನ್ನು ಕಡಿಮೆ ಆಗ್ತದೆ. ಸೊ ಇನ್ನೊಂದು ಲಾಭ ಏನಂತಂದ್ರೆ, ಈಗ ರೋಗ ಕೀಟ, ಈಗ ನಾವು ಲಾಸ್ಟ್ ಇಯರ್ ಮೆಕ್ಕೆಜೋಳ ಬೆಳೆದು ಬೇರೆ ಬೇರೆ ಬೆಳೆಯನ್ನು ಬೆಳೆದಿರ್ತೇವೆ ಆಕ್ಚುಲಿ. ಸೊ ಅದಕ್ಕೆ ಬಂದಂತ ರೋಗದ ಈ ಒಂದು ತತ್ತಿ ಅಂತ ಹೇಳ್ತೇವೆ, ಲಾರ್ವಾ ಅಂತ ಹೇಳ್ತೇವೆ, ಪ್ಯೂಪಾ ಅಂತ ಹೇಳ್ತೇವೆ. ಸೊ ಏನಾಗ್ತೈತೆ ಅಂದ್ರೆ ಭೂಮಿಯಲ್ಲಿ ಇರ್ತವೆ ಆಕ್ಚುಲಿ. ಸೊ ನಾವು ಆಳವಾಗಿ ಉಳುಮೆ ಮಾಡಿದಾಗ ಮೇಲೆ ಬಂದ್ಬಿಡ್ತೇವೆ ಆಕ್ಚುಲಿ. ಮೇಲೆ ಬಂದಾಗ ಏನಾಗ್ತೈತಿ, ಈ ಉಷ್ಣಾಂಶಕ್ಕೆ ಏನಾಗ್ತೈತಿ, ಈ ಉಷ್ಣಾಂಶಕ್ಕೆ ಒಂದು ಕೀಟ ಮತ್ತು ರೋಗದ ಇರುವಂತಹ ಎಗ್ ಇರ್ಬೋದು, ತತ್ತೆ ಇರ್ಬೋದು, ಅದರ ಅವರಲ್ಲ ಏನಂತಂದ್ರೆ ಅವಳ ಪಳೆಯುಳಿಕೆಗಳು ಇರ್ಬೋದು. ಸೊ ಅವು ಏನಾಗ್ತವು ಈ ಒಂದು ಬಿಸಿಲಾಂಶಕ್ಕೆ ಸುಟ್ಟು ಬಿಡ್ತವೆ ಆಕ್ಚುಲಿ. ಸೊ ಅವಾಗ ಏನಾಗ್ತೈತಿ, ನಮಗೆ ಈ ಕೀಟದ ಬಾಧೆನೂ ಕಡಿಮೆ ಆಗ್ತೈತೆ. ಸೊ ಅದಕ್ಕೋಸ್ಕರ ರೈತರು ತಪ್ಪದೇ 2 ವರ್ಷಕ್ಕೊಮ್ಮೆ ಆದರೂ ಆಳವಾಗಿ ಸಿಂಗಲ್ ಬಾಟಮ್ ಫ್ಲೋ ಅಂತ ಹೇಳ್ತೇವೆ, ಆಳವಾಗಿ ಉಳುಮೆ ಮಾಡೋದ್ರಿಂದ ನಮಗೆ ಬಹಳಷ್ಟು ಲಾಭಗಳಿದೆ. ಒಂದು, ನಾವು ತೇವಾಂಶವನ್ನು ಸಂರಕ್ಷಣೆ ಮಾಡ್ಕೋಬಹುದು, ಮಣ್ಣನ್ನು ಸಂರಕ್ಷಣೆ ಮಾಡ್ಕೋಬಹುದು. ಅದರ ಜೊತೆಗೆ ನಾವೇನಂತಂದ್ರೆ ಈ ಕಳೆಗಳ ಬೀಜಗಳ ಅಂದ್ರೆ ಕಳೆಗಳ ಮುಂದೆ ಬರುವಂತ ಕಳೆಗಳನ್ನ ನಾವು ಹತೋಟಿ ಮಾಡಬಹುದು, ಯಾಕಂದ್ರೆ ಕಳೆ ಬೀಜ ಸುಟ್ಟು ಹೋಗ್ತಾವು. ನಂತರ ಮುಂದೆ ಬರುವಂತ ರೋಗ ಮತ್ತು ಕೀಟದ ಬಾಧೆನೂ ಸಹ ಏನಂತಂದ್ರೆ ನಾವು ಕಡಿಮೆ ಮಾಡ್ಕೋದು. ಈಗ ಭತ್ತ ಕಟಾವಾದ ತಕ್ಷಣ ಬೇಸಿಗೆಯಲ್ಲಿ ಭತ್ತವನ್ನು ನಾವು ಕಟಾವು ಮಾಡಿಬಿಡ್ತೇವೆ. ಕಟಾವು ಮಾಡಿಬಿಟ್ಟು ಅದಕ್ಕೆ ಯಾವುದೇ ಬೆಳೆಯನ್ನು ಹಾಕಲ್ಲ. ಸೊ ಅವಾಗ ಏನಾಗ್ತದೆ, ಏನು ಸಮಸ್ಯೆ ಆಗ್ತೈತೆ ಅಂದ್ರೆ, ನಮಗೇನಂದ್ರೆ ಈ ಕಳೆಗಳ ಸಮಸ್ಯೆ ಆಗ್ತಾ ಇರುತ್ತೆ ಆಕ್ಚುಲಿ. ಆಮೇಲೆ ತೇವಾಂಶ ಏನಂತಂದ್ರೆ ಮಣ್ಣಿಂದ ಆರೋಗ್ತದೆ. ಅದಕ್ಕೋಸ್ಕರ ನಾವೇನಂತಂದ್ರೆ ಮತ್ತೆ ಇನ್ನೊಂದು ಏನಂತಂದ್ರೆ, ಈ ಭತ್ತಕ್ಕೆ ನಾವು ಮತ್ತೆ ಕಂಟಿನ್ಯೂಸ್ ಭತ್ತ ಬೆಳೀತಾ ಇರ್ತೇವೆ ಆಕ್ಚುಲಿ. ಸೊ ಅವಾಗ ಏನಾಗ್ತೈತಿ, ಈ ರೋಗ ಕೀಟಗಳು ಮತ್ತೆ ಏನಂತಾರೆ ಕಳೆಗಳ ಬೀಜಗಳು ಏನಂತಂದ್ರೆ ಸ್ಪ್ರೆಡ್ ಆಗ್ತಾ ಇರ್ತವೆ ಆಕ್ಚುಲಿ. ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ಬೇಕಂತಂದ್ರೆ, ಈ ಬೀಜಗಳನ್ನು ನಾವು ಹತೋಟಿ ಮಾಡ್ಬೇಕಾಗತ್ತೆ ಆಕ್ಚುಲಿ. ಕಳೆ ಬೀಜ ಒಂದೇ ಅಷ್ಟೇ ಅಲ್ಲ, ನಮಗೇನಂತಂದರೆ ಈ ಒಂದು ತೇವಾಂಶವನ್ನು ಬಳಸ್ಕೋಬೇಕು, ಚೆನ್ನಾಗಿ ಬಳಸ್ಕೋಬೇಕು. ಸೊ ಅದಕ್ಕೋಸ್ಕರ ನಾವೇನಂತಂದ್ರೆ ಈ ಒಂದು ಭತ್ತವ ಕಟಾವ ತಕ್ಷಣ, ಭತ್ತ ಕಟಾವು ಮಾಡ್ತಾರೆ ಈಗ ಬೇಸಿಗೆಯಲ್ಲಿ ಕಟಾವು ಮಾಡಿದ ತಕ್ಷಣ ಏನು ಮಾಡೋಕ್ಕಂತಂದರೆ, ಸೊ ಆ ಉಳಿಕೆ ತೇವಾಂಶವನ್ನು ಬಳಸಿಕೊಂಡು ನಾವೇನಂತಂದರೆ ಒಂದು ಹೆಸರನ್ನು ಚೆನ್ನಾಗಿ ಬೆಳಿಬೋದು, ಹೆಸರು ಚೆನ್ನಾಗಿ ಬರ್ತದೆ ಆ್ಯಕ್ಚುಲಿ, ಅಥವಾ ಅಲಸಂದಿ ಅಂತ ಬರ್ತದೆ. ಸೊ ಆ ಹೆಸರು ಅಂದರೆ ನಮ್ಮಲ್ಲಿ ಒಂದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ನಮ್ಮ ಕೃಷಿ ಮಹಾವಿದ್ಯಾಲಯದಲ್ಲಿ KKM3 ತಳಿ ಅಂತಿದೆ, ಚೆನ್ನಾಗಿ ಬರ್ತದೆ ಆ್ಯಕ್ಚುಲಿ. ನಾವೇನಂತಾರೆ ಭತ್ತ ಕಟಾವ ತಕ್ಷಣ ನಾವು ಉಳಿದ ತೇವಾಂಶದಲ್ಲಿ ಈ ಒಂದು ಹೆಸರು ಬೆಳೆಯನ್ನು ಬೆಳಿಬೋದು. ಅಥವಾ ಅಲಸಂದಿ ಬೆಳೀತದೆ ಆ್ಯಕ್ಚುಲಿ, ನಮಗೆ UHS 28 ಅಂತ ಇದೆ, ಸೊ ಸಹ್ಯಾದ್ರಿಯುಕ್ತಿ ಅಂತ, ಸೊ ಆ ತಳಿಯನ್ನು ಬೆಳ್ಕೋಬೋದು.
ಅಥವಾ ಬೇರೆ ಈಗ ಏನಂತಂದ್ರೆ ನಾವು ಉದ್ದು ಬೆಳೆಯನ್ನು ಸಹ ಏನಂತಂದ್ರೆ ಬೆಳಿಬಹುದು. ಈ ತರ ಉಳಿಕೆ ತೇವಾಂಶದಲ್ಲಿ ಸೊ ನಂತರ ಈ ತರ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬಹುದು. ಇವನ್ ನಾವು ಹಸಿರೆಲೆ ಗೊಬ್ಬರವನ್ನ ಬೆಳಿಬಹುದು. ಸೊ ಅದು ಬೆಳೆದ ನಂತರ ನಮ್ಗೆ ಏನಂತಂದ್ರೆ ಅದರಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಹಳ ಇಂಪಾರ್ಟೆಂಟ್. ಸೊ ಯಾಕಂದ್ರೆ ನಾವು ಭತ್ತಕ್ಕೆ ಹಾಕಿರ್ತವೆ. ಸೊ ಅದಕ್ಕೆ ಏನಂತಂದ್ರೆ ನಾವು ಸ್ಟಾರ್ಟಿಂಗ್ ಏನಂತಂದ್ರೆ ನಾವು ಹೇಳ್ತೇವೆ ಸ್ಟಾರ್ಟಿಂಗ್ ಆಲ್ರೆಡಿ ಈಗ ನಮಗೇನಂತಂದ್ರೆ ಹೂ ಬರೋ ಸಮಯದಲ್ಲಿದೆ. ಆ್ಯಕ್ಚುಲಿ ಈಗ ನಾವು ಹಾಕಿದಂತಹ ಬೆಳೆಗಳೆಲ್ಲ ಹೆಸರು ಇರ್ಬೋದು, ಉದ್ದಿರ್ಬೋದು, ಅಲಸಂದಿ ಇರ್ಬೋದು. ಸೊ ಅವನೇನಂತಂದ್ರೆ ನಮಗೆ ಯಾಕಂದ್ರೆ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಇರಲ್ಲ. ಸೊ ನಮಗೆ ಮಣ್ಣಿನಲ್ಲಿ ತೇವಾಂಶ ಯಾವಾಗ ಜಾಸ್ತಿ ಇರಲ್ಲ ಆವಾಗ ನಾವೇನು ಮಾಡ್ಬೇಕಂತಂದ್ರೆ ನಾವು ಮಣ್ಣಿಗೆ ಗೊಬ್ಬರ ಹಾಕೋದ ಬದಲು ನಾವೇನಂತಂದ್ರೆ ಎಲೆಗಳ ಮೇಲೆ ಅಥವಾ ಗಿಡದ ಮೇಲೆ ಸಿಂಪಡಣೆ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವೇನಂತಂದ್ರೆ ಈಗ ಹೂ ಬರೋ ಸಮಯದಲ್ಲಿ ಅಥವಾ ಹೂ ಬಂದ ತಕ್ಷಣ ಏನು ಮಾಡ್ಬೇಕಂತಂದ್ರೆ ನಾವು ಒಂದು 2 ಸತ ಅಂದರೆ ಒಂದು ಹೂ ಬರೋ ಈಗ ಹೂ ಬಂದಿದೆ ಅಂತಂದ್ರೆ ಅವಾಗ ನಾವೇನು ಮಾಡ್ಬೇಕಂತಂದ್ರೆ ಸೊ ಈಗ ಒಂದು 19 ಅಂತ ಬರ್ತದೆ 19. ಸೊ ಅದೇನಂತಂದ್ರೆ ನೀರಿನಲ್ಲಿ ಕರಗೋ ಗೊಬ್ಬರ. ಸೊ ಅದನ್ನು ನಾವೇನಂತಂದ್ರೆ ಉಪಯೋಗ ಮಾಡ್ಕೋಬಹುದು. 1 ಲೀಟರ್ ನೀರಿಗೆ 5 ಗ್ರಾಮ್ ಹಾಕಿ ನಾವು ಸಿಂಪಡಣೆ ಮಾಡ್ಬೋದು. ಅದರಿಂದ ಏನಾಗ್ತೈತೆ ಅಂದ್ರೆ ನಮಗೆ ಹೂಗಳು ಚೆನ್ನಾಗಿ ಬರ್ತವೆ ಆ್ಯಕ್ಚುಲಿ. ಆಮೇಲೆ ಕಾಳು ಸೈಜ್ಗಳು ಸಹ ಚೆನ್ನಾಗಿ ಬರ್ತದೆ. ಸೊ ಆ ಥರ ನಾವು ಮಾಡ್ಕೋಬಹುದು. ಸೊ ಇನ್ನೊಂದು ಏನಾದರೂ ಸ್ವಲ್ಪ ಗಿಡಗಳೇನಾದ್ರು ಒಣಗ್ತಾ ಇದ್ದರೆ ಸ್ವಲ್ಪ ಏನಾದರೂ ಗಿಡಕ್ಕೆ ನೀರಿನ ಕೊರತೆ ಇದ್ದಾಗ ಸೊ ನಾವೇನಾದರೂ ಈ ಪೊಟ್ಯಾಷಿಯಮ್ ಅಂತ ಬರ್ತದೆ, ಪೊಟ್ಯಾಷ್ ಗೊಬ್ಬರ ಇದೆಯಲ್ಲ, ಸೊ ಅದು ನೀರಲ್ಲೇ ಕರತ್ತೆ ಆ್ಯಕ್ಚುಲಿ. ಸೊ ಅದನ್ನು ಸಹ ಏನಂತಂದ್ರೆ ನಾವು ಒಂದು 10 ಗ್ರಾಮನ್ನು ಸೊ 1 ಲೀಟ್ರ್ ಹಾಕಿ ನಾವೇನಾದರೂ ಬೆಳೆಗಳ ಮೇಲೆ ಸಿಂಪಡಣೆ ಮಾಡಿದಾಗ ಏನಾಗ್ತೈತೆ ಅಂದ್ರೆ ಅವಾಗ ಏನಾಗ್ತೈತಿ ಈ ಒಂದು ಗಿಡಕ್ಕೆ ಏನಂದ್ರೆ ಸ್ವಲ್ಪ ಬರವನ್ನು ತಡ್ಕೊಳ್ಳೋ ಶಕ್ತಿನೂ ಸಹ ಬರ್ತದೆ. ಸೊ ಈ ಥರ ಏನಾದರೂ ನಿಮ್ಮ ಹೂ ಜಾಸ್ತಿ ಉದುರ್ತಾ ಇದ್ದರೆ ಸೊ ಅವಾಗ ಏನಾಗ್ತೈತೆ ಅಂದ್ರೆ ನಾವು ಹೇಳ್ತೇವೆ ನಿಮಗೆ ಈ ಒಂದು ಪ್ಲಾನೋಫಿಕ್ಸ್ ಅಂತ ಬರ್ತದೆ. ಸೊ ಪ್ಲಾನೋಫಿಕ್ಸ್ ಅಂದರೆ 1 ಲೀಟರ್ ನೀರಿಗೆ 0.25 ml ಮಿಲಿ ಲೀಟ್ರ್ ಪ್ರತಿ ಲೀಟ್ರ್ ಹಾಕಿ ನಾವು ಸಿಂಪಡಣೆ ಮಾಡ್ದಂಗೆ ಆಗ್ತೈತಿ. ಹೂಗಳು ಉದುರೋದು ಕಡಿಮೆ ಆಗ್ತೈತಿ, ಹೂಗಳ ಸಂಖ್ಯೆ ಜಾಸ್ತಿ ಆಗ್ತೈತಿ, ನಮಗೆ ಹೆಚ್ಚಿನ ಇಳುವರಿ ಪಡ್ಕೋಬೋದು. ಸೊ ಇತ್ತೀಚೆಗೆ ನಮ್ಮ ಯೂನಿವರ್ಸಿಟಿಯಲ್ಲಿಯೂ ಸಹ ಏನಂತ ನಾವು ಪ್ರಯೋಗನ ಕೈಗೊಂಡಿದ್ದೆ, ಪಲ್ಸ್ ಮ್ಯಾಜಿಕ್ ಅಂತ ಬರ್ತದೆ. ಸೊ ಪಲ್ಸ್ ಮ್ಯಾಜಿಕ್ ಅಂದರೆ ಇದರಲ್ಲಿ ಏನಂತಂದರೆ ಎಲ್ಲ ಥರದ ಪೋಷಕಾಂಶಗಳಿದೆ. ಲಘು ಪೋಷಕಾಂಶಗಳಿದೆ ಅಂದರೆ ನಮಗೇನಂತಂದ್ರೆ ಮೇಜರ್ ನ್ಯೂಟ್ರಿಷನ್ ಅಂತ ಹೇಳ್ತೇವೆ. ಈ ಸಾರಜನಕ, ರಂಜಕ, ಪೊಟ್ಯಾಶು ಮತ್ತು ಲಘು ಪೋಷಕಾಂಶಗಳು, ಜಿಂಕ್, ಬೋರಾನ್ ಎಲ್ಲ ಥರದ ಪೋಷಕಾಂಶಗಳು ಜೊತೆಗೆ ಸಸ್ಯ ಪ್ರಚೋದಕಗಳು ಅಂತ ಅಂದರೆ ಗ್ರೋತ್ ಪ್ರಮೋಟರ್ಸ್ ಇರ್ತವೆ ಆ್ಯಕ್ಚುಲಿ. ಸೊ ಇದನ್ನು ನಾವು ಹೂ ಬರೋ ಸಮಯದಲ್ಲಿ ನಂತರ ಒಂದು 15 ಆದ ಮೇಲೆ 1 ಲೀಟರ್ ನೀರಿಗೆ 10 ಗ್ರಾಮ್ ಹಾಕಿ ಸಿಂಪಡಣೆ ಮಾಡಿದ್ರೆ ಏನಾಗ್ತೈತೆ ನಮಗೆ ಹೂಗಳ ಸಂಖ್ಯೆ ಜಾಸ್ತಿ ಆಗ್ತೈತಿ. ಅದ್ರ ಜೊತೆಗೆ ಏನಂತಂದ್ರೆ ನಮಗೆ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತೈತಿ. ಸೊ ನಾವು ಹೆಚ್ಚಿನ ಇಳುವರಿನ ಪಡ್ಕೋಬೋದು. ಸೊ ಮತ್ತು ಗಿಡಕ್ಕೆ ಒಂದು ಬರವನ್ನು ತಡ್ಕೊಂಡು ಶಕ್ತಿನ ಬರ್ತದೆ. ಸೊ ಅದಕ್ಕೋಸ್ಕರ ರೈತರು ಈ ಒಂದು ಉಳಿದ ತೇವಾಂಶದಲ್ಲಿ ನಾವು ಭತ್ತ ಕಟಾವು ನಂತರ ಈ ಥರ ಬೆಳೆಯನ್ನು ಬೆಳ್ಕೊಂಡು ಈ ಥರ ನಾವು ಏನಂದ್ರೆ ಪೋಷಕಾಂಶಗಳನ್ನು ಯಾಕಂದ್ರೆ ನಾವು ಮಣ್ಣಿಗೆ ಹಾಕೋದಕ್ಕಿಂತ ಜಾಸ್ತಿ ನಾವು ಗಿಡದ ಮೇಲೆ ಸಿಂಪಡಣೆ ಮಾಡಿದ್ರೆ ಹೆಚ್ಚಿನ ಇಳುವರಿನ ಪಡ್ಕೋಬಹುದು. ಸೊ ಬೇಸಿಗೆಯಲ್ಲಿ ನಮಗೆ ಯಾವ ಥರ ಬೆಳೆಯನ್ನು ನಿರ್ವಹಣೆ ಮಾಡಬಹುದು, ಯಾವ ಥರ ನಾವು ನೀರು ನಿರ್ವಹಣೆ ಅಥವಾ ನೀರು ಸಂರಕ್ಷಣೆ ಮಾಡೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಬೇಸಿಗೆಯಲ್ಲಿ ಒಂದು ವರ್ಷ ಜಾಸ್ತಿ ಮಳೆ ಬರ್ತದೆ, ಒಂದು ವರ್ಷ ಕಡಿಮೆ ಬರ್ತದೆ. ಬಿದ್ದಂತ ಮಳೆನ ನಾವೇನಂತಂದ್ರೆ ನೀರನ್ನು ಸಂಗ್ರಹಣೆ ಮಾಡ್ಕೋಬೇಕು. ಈ ಒಂದು ಕೃಷಿ ಹೊಂಡದಲ್ಲಿ ಸಂಗ್ರಹಣೆ ಮಾಡ್ಕೊಂಡ್ರೆ ಸೊ ಅದನ್ನ ನಾವೇಂದ್ರೆ ಬೇಸಿಗೆ ಸಮಯದಲ್ಲಿ ಉಳಿತಾಯ ಮಾಡ್ಕೋಬಹುದು. ಬಹಳ ಇಂಪಾರ್ಟೆಂಟ್ ರೈತರಿಗೆ. ಅದಕ್ಕೋಸ್ಕರ ನಾವೇನಂತಂದ್ರೆ ಹೆಚ್ಚು ಮಳೆ ಬಿದ್ದಾಗ ಏನಾಗ್ತದೆ ಅಂದ್ರೆ ಅದು ಈಗ ಒಂದು ದಿವಸಕ್ಕೆ 100 mm 200 mm ಇದ್ದಾಗ ಹರಿದು ಹೋಗ್ಬಿಡುತ್ತೆ, ಜೊತೆಗೆ ಮಣ್ಣನ್ನು ಕುಚ್ಕೊಂಡು ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವೇನಂತಂದ್ರೆ ಈ ಒಂದು ನೀರು ಸಂರಕ್ಷಣೆ ಮಾಡೋಕ ಸೊ ಬಿದ್ದಂತ ನೀರನ್ನ ನಾವೇನಂದ್ರೆ ನಮ್ಮ ಕೃಷಿ ಹೊಂಡದಲ್ಲಿ ಸಂಗ್ರಹಣೆ ಮಾಡಿಕೊಂಡು ಇಂತಹ ಸಂದಿಗ್ಧ ಬೇಸಿಗೆ ಸಮಯದಲ್ಲಿ ಅದನ್ನ ಉಳಿದ್ರೆ ನಾವು ಬೆಳೆಗಳಿಗೆ ಹಾಸ್ಮಂದ್ರೆ ಅಥವಾ ನಾವು ಬೋರ್ವೆಲ್ ರೀಚಾರ್ಜ್ ಅಂತ ಹೇಳ್ತೇವೆ. ಸೊ ಬೋರ್ವೆಲ್ ರೀಚಾರ್ಜ್ ಮಾಡ್ಕಂದ್ರೆ ಸೊ ಅದರಿಂದನೂ ಏನಾಗ್ತದೆ ನಮಗೆ ಈ ಒಂದು ಬೇಸಿಗೆಯಲ್ಲಿ ಏನಂದ್ರೆ ನೀರು ಬೋರ್ವೆಲ್ ಬತ್ತಂಗಿಲ್ಲ. ಸೊ ಅದನ್ನ ಉಪಯೋಗ ಮಾಡ್ಕೋಬಹುದು. ಸೊ ಈ ತರ ನಾವೇನಂತಂದ್ರೆ ಬೆಳೆಯನ್ನ ಯಾವ ತರ ನಿರ್ವಹಣೆ ಮಾಡೋದು ಇಂಪಾರ್ಟೆಂಟ್. ಏನಂತಂದ್ರೆ ಬೆಳೆಯ ಸಂದಿಗ್ಧ ಅಂತ ಇರ್ತದೆ ಆಕ್ಚುಲಿ. ಈಗ ನಾವು ಅಡಿಕೆ ಹಾಕ್ತೇವೆ ಅಥವಾ ಬೇರೆ ಬೇರೆ ಬೆಳೆನ ಹಾಕ್ತೇವೆ. ಸೊ ನಾವು ಏನಂತಂದ್ರೆ ಈಗ ಈ ಬೇಸಿಗೆ ನೀರು ಈಗ ಹೇಳಿದ ಕೃಷಿ ಹೊಂಡದಲ್ಲಿ ಸಂಗ್ರಹಣೆ ಮಾಡ್ತೇವೆ ಅಥವಾ ಬೋರ್ವೆಲ್ ರೀಚಾರ್ಜ್ ಮಾಡ್ತೇವೆ. ಅದನ್ನ ಲಿಮಿಟೆಡ್ ಆಗಿ ಯೂಸ್ ಮಾಡಬೇಕು. ಲಿಮಿಟೆಡ್ ಯೂಸ್ ಮಾಡಕ್ ಈ ಒಂದು ಏನಂತ ಹನಿ ನೀರಾವರಿಗೆ ಬೆಸ್ಟ್ ಹನಿ ನೀರಾವರಿನ ಅಳವಡಿಸಿಕೊಳ್ಬೇಕು. ಅದು ಅತಿ ಮುಖ್ಯ. ಈಗ ನಾವು ಹನಿ ನೀರಾವರಿ ಯಾಕಂದ್ರೆ ಈಗ ಸುಮ್ಮ ಹಾಯಿ ನೀರು ಬಿಟ್ರೆ ಜಾಸ್ತಿ ನೀರು ಬೇಕಾಗತ್ತೆ. ಸೊ ಹನಿ ನೀರಾವರಿ ಮಾಡ್ಕೊಂಡ್ರೆ ಆಗ್ತದೆ ನಮಗೆ ಕಡಿಮೆ ಪ್ರಮಾಣದಲ್ಲಿ ನೀರು ಬೇಕಾಗುತ್ತೆ ಮತ್ತೆ ಚೆನ್ನಾಗಿ ಬೇರೆ ಎಷ್ಟು ಬೆಳೆಗೆ ಬೇಕು ಅಷ್ಟೇ ನೀರನ್ನ ಬಿಡುತ್ತೆ. ಸೊ ಅದಕ್ಕೋಸ್ಕರ ರೈತರು ಏನಂತಂದ್ರೆ ತಪ್ಪದೇ ನೀರು ಸಮಸ್ಯೆ ಇದ್ದಾಗ ಬೇಸಿಗೆಯಲ್ಲಿ ನಾವು ಹನಿ ನೀರಾವರಿ ಪದ್ಧತಿಯನ್ನು ಅಡಿಕೆ ಇರಬಹುದು ಯಾವುದೇ ಬೆಳೆ ಇರಲಿ ಸೊ ಹನಿ ನೀರಾವರಿ ಇರಬಹುದು ಅಥವಾ ತುಂತುರು ನೀರಾವರಿ ಸ್ಪ್ರಿಂಕ್ಲರ್ ಅಂತ ಹೇಳ್ತಲ್ಲ. ಸೊ ಇದರಿಂದ ನಾವೇನಂತಂದ್ರೆ ಸೊ ಇದು ಮಾಡ್ಕೊಬಹುದು. ನಂತರ ಏನಂದ್ರೆ ಈ ಅಡಿಕೆಯಲ್ಲಿ ಇರಬಹುದು ನೀವೇನಂತರ ಹೊದಿಕೆ ಹಾಕ್ಬೇಕು. ನಿಮ್ಮ ಅಡಿಕೆ ಗರಿ ಇರಬಹುದು ಅಥವಾ ನೀವೇನಾದ್ರೂ ಹಸಿರೆಲೆ ಗೊಬ್ಬರನ ಬೆಳ್ಕೋಬಹುದು. ಸೊ ಅಡಿಕೆ ಅಥವಾ ಅಡಿಕೆಯಲ್ಲಿ ಅಂತರ ಬೆಳೆವಾಗಿ ನಾವು ಕೊಕ್ಕೋ ಅಂತ ಹೇಳ್ತೇವೆ. ಸೊ ಕೊಕ್ಕೋ ಹಾಕೋದ್ರಿಂದ ನಮಗೆ ಏನಾಗ್ತದೆ ಅದ್ರ ಎಲಿಗಳು ಉದುರ್ತವೆ, ಒಂಥರ ಹೊದಿಕೆ ಆದಂಗ್ತದೆ. ಸೊ ಅಡಿಕೆ ಸಾಲು ಮಧ್ಯದಲ್ಲಿ ನಾವೇನ ತೆಂಗಿನ ಅಡಿಕೆ ಗರಿನ ಹಾಕಬಹುದು ಅಥವಾ ನಮ್ಮ ಫಾರೆಸ್ಟ್ ಬಂದಂತ ತಾಜೆ ಇರ್ತದೆ ಅದನ್ನು ಹೊದಿಕೆ ಹಾಕಬಹುದು ಅಥವಾ ನಿಮ್ಮಲ್ಲಿ ಏನು ತಾಜೆ ಸಿಗ್ತೈತೆ ಅಥವಾ ಹಸಿರೆಲೆ ಗೊಬ್ಬರವನ್ನು ಬೆಳ್ಕೊಂಡು ಯಾಕಂದ್ರೆ ಇದ್ದಂತ ತೇವಾಂಶನ ನಾವು ಹಾಳಾಗಬಾರ್ದು. ಸೊ ಅದಕ್ಕೋಸ್ಕರ ನಾವೇನಂತಂದ್ರೆ ಸೊ ಹೊದಿಕೆಯನ್ನು ಹಾಕ್ಬೇಕು, ಬಹಳ ಇಂಪಾರ್ಟೆಂಟ್. ಸೊ ಹೊದಿಕೆ ಹಾಕೋದ್ರಿಂದ ನಮಗೆ
ಏನಾಗ್ತದೆ ಭೂಮಿಲಿರುವಂತಹ ತೇವಾಂಶ ಹಾಳಾಗಲ್ಲ. ಸೊ ಇದು ಏನಂತಂದ್ರೆ ನಾವು ನೀರು ಸಂರಕ್ಷಣೆ ಮಾಡ್ಕೋಬಹುದು. ಇನ್ನು ಪ್ರಮುಖವಾಗಿ ನೆಕ್ಸ್ಟ್ ಏನಂತಂದ್ರೆ ಅಂತರ್ ಬೇಸಾಯ ಮಾಡಂತ ಹೇಳ್ತೀವಿ. ಆಕ್ಚುಲಿ ಈಗ ಅಡಿಕೆ ಬಿಟ್ಟರೆ ಬೇರೆ ಬೇರೆ ಸೂರ್ಯಕಾಂತಿ ಹಾಕಿರ್ತೀರಿ, ಈಗ ಬೇಸಿಗೆಯಲ್ಲಿ ಎಣ್ಣೆಕಾಳು ಬೆಳೆ ಹಾಕಿರ್ತೀರಿ, ಅಥವಾ ಈಗ ಹೇಳ್ದಂಗೆ ನಾವು ಭತ್ತ ಕಟಾವಾದ ತಕ್ಷಣ ನಾವೇನಂತಂದ್ರೆ ಹೆಸರು, ಅಲಸಂದಿ, ಉದ್ದು ಹಾಕ್ತಾ ಇರ್ತೇವೆ. ಸೊ ಅವಾಗ ಏನ್ ಮಾಡ್ಬೇಕಂತಂದ್ರೆ ನಾವು ಹೆಚ್ಚಿನ ಪ್ರಮಾಣದ ಅಂತರ್ ಬೇಸಾಯನ ಮಾಡ್ಬೇಕಂತ ಹೇಳ್ತೇವೆ. ಸೊ ಯಾಕೆ ಅಂತರ್ ಬೇಸಾಯ ಮಾಡ್ಬೇಕಂತಂದ್ರೆ ಈಗ ಕಪ್ಪು ಭೂಮಿಯಲ್ಲಿ ಏನಾಗ್ತದೆ ನಮಗೆ ಕ್ರ್ಯಾಕ್ ಅಂತ ಬಿರುಕು ಬಿಟ್ಟ ಏನಾಗ್ತದೆ ಕೆಳಗಿರುವಂತಹ ತೇವಾಂಶ ಎಲ್ಲ ಆರು ಹೋಗ್ಬಿಡುತ್ತೆ ಆಕ್ಚುಲಿ ಬಿಸಿಲಿಗೆ. ಸೊ ಅದಕ್ಕೋಸ್ಕರ ನಾವ್ ಏನಂತಂದ್ರೆ ಅಂತರ ಬೇಸಾಯ ಮಾಡ್ಬಿಟ್ರೆ ಏನಾಗ್ತದೆ ಆ ಬಿರುಕನ್ನ ಸಾಯಿಲಿಂದ ಮುಚ್ಕೊಂಡ್ಬಿಡುತ್ತೆ. ಆಕ್ಚುಲಿ ಡಸ್ಟ್ ಮಲ್ಚಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಆ ಬಿರುಕನ್ನ ಮುಚ್ಕೊಂಡ್ಬಿಟ್ರೆ ಏನಾಗ್ತದೆ ಒಳಗಿರುವಂತ ತೇವಾಂಶ ಆವ್ಯಾವ ಹೋಗಂಗಿಲ್ಲ. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡಬೇಕಂತಂದ್ರೆ ಸೊ ಈ ತರ ನಮಗೆ ಬೇಸಿಗೆಯಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಅಂತರ ಬೇಸಾಯವನ್ನ ಮಾಡಬೇಕು. ಸೊ ಇದರಿಂದ ಏನಾಗ್ತದೆ ಬೆಳೆಗಳಿಗೆ ಉಸಿರಾಟನ ಚೆನ್ನಾಗ್ತದೆ. ನಾವೇನಂತರ ಭೂಮಿಯ ಕೆಳಗಿರುವಂತಹ ತೇವಾಂಶವನ್ನು ನಾವು ಸಂರಕ್ಷಣೆ ಮಾಡಬಹುದು. ಸೊ ಇನ್ನು ಬೆಳೆಗಳಿಗೆ ಅದು ಬಹಳ ಇಂಪಾರ್ಟೆಂಟ್. ಸೊ ಬೆಳೆಗಳಿಗೆ ನಾವ್ ಏನ್ ಮಾಡ್ಬೇಕಂತಂದ್ರೆ ನಾವು ಪ್ರಮುಖವಾಗಿ ಮಣ್ಣಿಗೆ ಯಾವುದೇ ಗೊಬ್ಬರವನ್ನು ಹಾಕದ ಬದ್ಲಿ ಬೇಸಿಗೆಯಲ್ಲಿ ಸೊ ಅದಕ್ಕೆ ಏನಂತಂದ್ರೆ ನಾವು ಈ ನೀರಾವರಿ ಇದ್ರಷ್ಟೇ ನಾವು ಮಣ್ಣಿಗೆ ಗೊಬ್ಬರ ಹಾಕೋ. ಅದ್ರ ಬದ್ಲಿ ಏನಂತಂದ್ರೆ ಈಗ ಬರಗಾಲ ಇದ್ದಾಗ ಪೊಟ್ಯಾಶ್ ಗೊಬ್ಬರ ಅಂತ ಬರ್ತದೆ. ಸೊ KCl ಅಂತ ಹೇಳ್ತೇವೆ, ಪೊಟ್ಯಾಶಿಯಂ ಮೆರಾಟ ಪೊಟ್ಯಾಶ್ ಅಂತ ಹೇಳ್ತವಲ್ಲ. ಸೊ ಅದನ್ನೇನಂತಂದ್ರೆ 10 ಗ್ರಾಮ್ ಅನ್ನು 1 ಲೀಟರ್ಗೆ ನಾವು ಸಿಂಪಡಣೆ ಮಾಡಿದ್ರೆ ನಾವು ಒಂದು 10ರಿಂದ 25 ಅಷ್ಟು ಏನಂತಂದ್ರೆ ಆ ಬರವನ್ನು ತಡ್ಕೊಳ್ಳೋ ಶಕ್ತಿ ಆ ಗಿಡಕ್ಕೆ ಬರ್ತದೆ. ಸೊ ನೀವು ಅದಕ್ಕೋಸ್ಕರ ತಪ್ಪದೇ ನಾವೇನಂತಂದ್ರೆ ಬೆಳೆಗನ್ನ ಹೆಂಗೆ ಸಂರಕ್ಷಣೆ ಮಾಡೋಕಂತಂದ್ರೆ ಈ ತರ ನಾವೇನಂತಂದ್ರೆ ಈ ಒಂದು ಬರವನ್ನು ತಡೆಗಟ್ಟುವಂತಹ ಗೊಬ್ಬರ ಇದು ಮ್ಯೂರೇಟ್ ಆಫ್ ಪೊಟ್ಯಾಶ್ ಅನ್ನು ನಾವು 10 ಗ್ರಾಮ್ ಹಾಕಿಬಿಟ್ರೆ ಸೊ ಆ ಬೆಳೆ ಈ ಒಂದು 20 ದಿವಸ ಆ ಬರವನ್ನು ತಡ್ಕೊಳ್ಳೋ ಶಕ್ತಿ ಬರ್ತದೆ. ಸೊ ಈ ತರ ನಾನಾ ತರದ ಅಂತರ ಬೇಸಾಯ ಇರಬಹುದು, ಹೊದಿಕೆ ಇರಬಹುದು, ಹನಿ ನೀರಾವರಿ ಇರಬಹುದು, ತುಂತುರು ನೀರಾವರಿ, ಜೊತೆಗೆ ಜೈವಿಕ ಗೊಬ್ಬರ ಎಸ್ಪೆಷಲಿ ನಾವು ಹೇಳ್ತೇವೆ ನಿಮಗೆ ರಂಜಕ ಕರಗಿಸುವ ಜೀವಿ ಇನ್ನೊಂದು ಅಜೋಸ್ಪೆರ್ಲಮ್ ಅಂತ ಬರ್ತದೆ. ಸೊ ಅದು ಏನಂತಂದ್ರೆ ಆ ಒಂದು ಗಿಡಗಳಿಗೆ ಬರವನ್ನು ತಡ್ಕೊಳ್ಳೋ ಶಕ್ತಿ ಬರ್ತದೆ. ಅದಕ್ಕೋಸ್ಕರ ಇವನ್ನೆಲ್ಲ ಏನಂತಂದ್ರೆ ಒಂದು 100 kg ಕೊಟ್ಟಿ ಗೊಬ್ಬರಕ್ಕೆ 1 kg ಅಷ್ಟು ಈಗ ಅಡಿಕೆ ಇತ್ತಂದ್ರೆ ಅಸ್ಟೋಬ್ಯಾಕ್ಟರ್ಸ್ ಮತ್ತೆ ರಂಜಕ ಕರಗಿಸುವ ಅಣುಜೀವಿ. ಅದೇ ತರ ನಮಗೆ ಈ ದ್ವಿದಳದ ಹೆಸರು, ಉದ್ದು, ಅಲಸಂದೆ ಬೆಳೆದ್ರೆ ರೈಜೋಬಿಯಂ ಮತ್ತೆ ರಂಜಕ ಕರಗಿಸುವ ಅಣುಜೀವಿ. ಸೊ ಇವನು ಸಹ ಏನಂತ ನಾವು ಮಣ್ಣಿಗೆ ಸೇರಿಸುವುದರಿಂದ ಏನಾಗ್ತೈತಿ ಅಥವಾ ಕೊಟ್ಟಿ ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಕೊಂಡು ಸೊ ಅದನ್ನ ಮಣ್ಣಿಗೆ ಹಾಕೋದ್ರಿಂದ ಅಥವಾ ಬೀಜೋಪಚಾರ ಮಾಡೋದ್ರಿಂದ ನಮಗೆ ಏನಾಗ್ತದೆ ಬರವನ್ನು ತಡ್ಕೊಳ್ಳೋ ಶಕ್ತಿ ಆ ಬೆಳೆಗೆ ಬರ್ತದೆ ಆಕ್ಚುಲಿ. ಸೊ ಈ ತರ ಆಮೇಲೆ ಇನ್ನೊಂದು ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಬರ್ತದೆ, ಸುಣ್ಣವನ್ನು ನಾವೇನಂತಂದ್ರೆ ಬೀಜೋಪಚಾರ ಮಾಡಬಹುದು. ಒಂದು 1 ಲೀಟರ್ ನೀರಿಗೆ ಒಂದು 30 ಗ್ರಾಮ್ ಅಷ್ಟು ಸುಣ್ಣ ಹಾಕಿ ಸೊ ಏನಂತಂದ್ರೆ ಅದನ್ನ ಬೀಜ ಒಂದು ಓವರ್ ನೈಟ್ ಅದಕ್ಕೆ ನೆನೆಗಿಟ್ಟು ನಾವು ಅದನ್ನ ಬೆಳಗ್ಗೆ ಒಣಗಿಸಿ ಮತ್ತೆ ಬಿತ್ತನೆ ಮಾಡಿದ ಏನಾಗ್ತದೆ ಅಂದ್ರೆ ಸೊ ಆ ಒಂದು ಬೀಜಗಳಿಗೆ ಈ ಬರವನ್ನು ತಡ್ಕೊಳ್ಳೋ ಶಕ್ತಿನೂ ಸಹ ಬರ್ತದೆ. ಸೊ ಈ ತರ ನಾವೇನಂತಂದ್ರೆ ಬರವನ್ನು ತಡ್ಕೊಳ್ಳಬೇಕಾದ್ರೆ ಒಂದು ಹೊದಿಕೆ ಹಾಕೋದು, ಇನ್ನೊಂದು ಹನಿ ನೀರಾವರಿ, ತುಂತುರು ನೀರಾವರಿ, ಅಂತರ ಬೇಸಾಯ ಮಾಡಬಹುದು, ಪೋಷಕಾಂಶಗಳ ನಿರ್ವಹಣೆ ಮಾಡಬಹುದು, ಮತ್ತೆ ಜೈವಿಕ ಗೊಬ್ಬರಗಳನ್ನ ಬಳಸೋದು. ಸೊ ಈ ತರ ನಾವು ಎಲ್ಲಾ ಒಂದು ಏನಂತಂದ್ರೆ ಸುಧಾರಿತ ಬೇಸಾಯಗಳನ್ನ ನಾವು ಅಳವಡಿಸಿಕೊಂಡ್ರೆ ಆ ಒಂದು ನೀರನ್ನು ಸಂರಕ್ಷಣೆ ಮಾಡಬಹುದು, ಜೊತೆಗೆ ಬೆಳೆಯನ್ನು ನಾವು ಸಂರಕ್ಷಣೆ ಮಾಡಬಹುದು. ಸೊ ಇವತ್ತು ಪ್ರಮುಖವಾಗಿ ಏನಂತಂದ್ರೆ ನಾವು ಭತ್ತವನ್ನ ಬೆಳಿತಾ ಇರ್ತೇವೆ ಆಕ್ಚುಲಿ ಕಂಟಿನ್ಯೂಸ್ ಆಗಿ. ನೀರಿನ ಎಲ್ಲಿ ನಮಗೆ ಅಶುಡ್ ನೀರಾವರಿ ಪ್ರದೇಶ ಇದೆಯಲ್ಲ ಸೊ ಅಂತ ಪ್ರದೇಶದಲ್ಲಿ ಏನಂತಂದ್ರೆ ನಾವು 2 ಬೆಳೆನ ತಗಂತ ಆಕ್ಚುಲಿ ಏನಂತಂದ್ರೆ ನಾವು ಈ ಒಂದು ಮುಂಗಾರಿನಲ್ಲಿ ಮತ್ತೆ ಬೇಸಿಗೆಯಲ್ಲಿ 2 ಟೈಮಲ್ಲಿ ನಾವೇನಂತಂದ್ರೆ ಈ ಭತ್ತವನ್ನ ಬೆಳಿತೇವೆ. ಈಗ ಫಾರ್ ಎಕ್ಸಾಂಪಲ್ ನಾವು ಮುಂಗಾರಿನಲ್ಲಿ ಭತ್ತ ಬೆಳೆದಾಗ ಅಥವಾ ಬೇಸಿಗೆಯಲ್ಲಿ ಭತ್ತ ಬೆಳೆದಾಗ ಅವಾಗ ನಮಗೆ ಟೈಮ್ ಹಾರ್ವೆಸ್ಟ್ ಆದ್ಮೇಲೆ ಸೊ ಮುಂಗಾರಿನಲ್ಲಿ ಭತ್ತವನ್ನ ಕಟಾವ ನಂತರ ನಮಗೆ ಒಂದು 2 ತಿಂಗಳ ಸಮಯ ಇರ್ತದೆ. ಸೊ ಅಂತ ಸಮಯದಲ್ಲಿ ನಾವು ಏನು ಮಾಡಬೇಕು, ಯಾಕಂದ್ರೆ ಹಿಂಗೆ ಗೊತ್ತಿದೆ ನಮಗೆಲ್ಲ ಈಗ ಭತ್ತದಲ್ಲಿ ನಾನಾ ಥರದ ಕಾಯಿಲೆಗಳು, ನಾನಾ ಥರದ ಕಳೆಗಳು ಬರ್ತಾ ಇದ್ದಾವೆ ಆ್ಯಕ್ಚುಲಿ, ಕೀಟಗಳು ಬರ್ತಾ ಆ್ಯಕ್ಚುಲಿ. ಸೊ ಅವನ್ನೆಲ್ಲವನ್ನು ಹೋಗ್ಲಾಡಿಸ್ಬೇಕಾದ್ರೆ ನಾವು ಬೆಳೆ ಪರಿವರ್ತನೆ ಮಾಡೋದು ಭಾಳ ಇಂಪಾರ್ಟೆಂಟ್. ಸೊ ಈಗ ಯಾಕೆ ಕೀಟ, ರೋಗ ಮತ್ತು ಪೋಷಕಾಂಶಗಳ ಕೊರತೆ ಯಾಕೆ ಕಂಡು ಬರ್ತಿದೆ ಬೆಳೆಗಳಲ್ಲಿ ಅಂತಂದ್ರೆ ನಾವು ಬೆಳೆ ಪರಿವರ್ತನೆ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರೇ ಕಂಟಿನ್ಯೂಸ್ ಒಂದೇ ಕ್ರಾಪನ್ನು ಬೆಳೀತಾ ಇದೆ, ನಮಗೆ ರೋಗ ಉಲ್ಬಣ ಆಗ್ತತಿ, ಕೀಟ ಉಲ್ಬಣ ಆಗ್ತತಿ, ಕಳೆಗಳು ಉಲ್ಬಣ ಆಗ್ತತಿ. ಸೊ ಇವನ್ನೆಲ್ಲ ಹೋಗ್ಲಾಡ್ಸೋಕ್ಕೆ ನಾವೇನಂತಾವೆ ಭತ್ತವನ್ನು ಕಟಾವಾದ ತಕ್ಷಣ ಒಂದು 2 ತಿಂಗಳ ಗ್ಯಾಪ್ ಇರಲ್ಲ ಅಂತ ಸಮಯದಲ್ಲಿ ನಾವೇನಾದರೂ ಈ ಹಸಿರುಲೆ ಗೊಬ್ಬರವನ್ನು ಬಳಸಬೇಕು. ಹಸಿರುಲೆ ಗೊಬ್ಬರ ಅಂತಂದರೆ ಈಗ ನಮಗೆ ಈಗ ಲವಣಾಂಶಗಳು ಜಾಸ್ತಿ ಇದ್ದರೆ ಸಾಲ್ಟ್ಸ್ ಅಂತ ಹೇಳ್ತಾರೆ. ಸೊ ಅವಾಗ ಅಂತ ಏನಂದ್ರೆ ನಾವು ದಹೆಂಚವನ್ನು ಬಳಸ್ಬೋದು. ಒಂದು ಎಕರೆಗೆ ಒಂದು 20ರಿಂದ 25 kg ಅಷ್ಟು ಎರಚಬಹುದು. ಸೊ ಏನಂತಂದ್ರೆ ನಾವು ಸ್ವಲ್ಪ ಕಲ್ಟಿವೇಟರ್ ಹೊಡೆದು ಎರಚಿ ನೀರು ಬಿಟ್ಬಿಟ್ರೆ ಅದು ಭಾಳ ಚೆನ್ನಾಗಿ. ಇಲ್ಲ ಅಂದರೆ ಸಣಬು ಅಂತ ಬರ್ತದೆ, ಇಲ್ಲಾಂದ್ರೆ ನೀವು ಹೆಸರು, ಉದ್ದಲ್ಸ್ ಯಾವುದೇ ಅದು. ಸೊ ಅದೇನಂತಂದ್ರೆ ಇದು ನಾವು ಎರಚಿ ನಂತರ ನಾವು ಸ್ವಲ್ಪ ಪ್ರಮಾಣದಲ್ಲಿ ಒಂದು DAP ಗೊಬ್ಬರವನ್ನು ಕೊಡಬೇಕು. ನಂತರ ಏನಂತಂದ್ರೆ ಅದು ಹೂ ಬರ್ಲಿಕ್ಕಿಂತ ಮುಂಚೆ ನಾವು ಅದನ್ನ ಒಂದು ಅಲ್ಲೇ ಈ ಕಲ್ಟಿವೇಟರ್ನ ಯೂಸ್ ಮಾಡ್ಕೊಂಡು ಅಥವಾ ರೋಟೋವೇಟರ್ನ ಯೂಸ್ ಮಾಡ್ಕೊಂಡು ಅಲ್ಲೇ ನಾವು ಏನಂತಂದ್ರೆ ಅದೇ ಪ್ರದೇಶದಲ್ಲಿ ಮಗ್ಲು ಹೊಡೆಯೋದ್ರಿಂದ ಏನಾಗ್ತೈತೆ ಅಂದ್ರೆ ನಮಗೆ ಇದರಿಂದ ಬಹಳ ಥರದ ಲಾಭಗಳದವು ಈ ಹೆಸರಲೆ ಗೊಬ್ಬರವನ್ನು ಬೆಳೆದ್ರಿಂದ. ಸೊ ಒಂದು ನಿಮಗೆ ಕಂದುಜಿಗಿ ಹುಳ ಸಮಸ್ಯೆ ಇರ್ಬೋದು, ಬೆಂಕಿ ರೋಗದ ಸಮಸ್ಯೆ ಇರ್ಬೋದು, ಈ ಕಾಂಡ ಕೊರೆ ಹುಳದ ಸಮಸ್ಯೆ ಇರ್ಬೋದು, ಮತ್ತೆ ನಾನಾ ಥರದ ಕಳೆಗಳಿರ್ಬೋದು. ಸೊ ಇವೆಲ್ಲವನ್ನು ನಿಯಂತ್ರಣ ಮಾಡೋದು, ಜೊತೆಗೆ ನಮಗೆ ಮಣ್ಣಿನ ಫಲವತ್ತತೆ
ಫಲವತ್ತತೆ, ಯಾಕಂದ್ರೆ ನಾವು ಏನಂತಂದ್ರೆ ಭತ್ತವನ್ನು ಏನು ಮಾಡ್ತೇವೆ, ಪಡ್ಲಿಂಗ್ ಅಂತ ಹೇಳ್ತೇವೆ, ಒಳ್ಳೆ ಹೊಡಿದ ಅಂತ ಹೇಳ್ತೇವೆ. ಇದರಿಂದ ಏನಾಗ್ತದೆ, ಮಣ್ಣಿನ ಒಂದು ರಚನೆ ಹಾಳಾಗಿಬಿಡುತ್ತೆ. ಸೊ ಮಣ್ಣಿನ ರಚನೆ ಹಾಳಾದಾಗ ಏನಾಗ್ತದೆ, ನಮಗೆ ಫಲವತ್ತತೆ ಎಲ್ಲ ಕಡಿಮೆ ಆಗ್ಬಿಡುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ರೈತರು ತಪ್ಪದೇ ಭತ್ತ ಕಟಾವಾದ ತಕ್ಷಣ ಉಳಿದಂಥ 2 ತಿಂಗಳಲ್ಲಿ ನಾವು ಎಸಳೆ ಗೊಬ್ಬರವನ್ನು ಬೆಳ್ಕೊಂಡ್ರೆ, ಅದು ಏನಂದ್ರೆ ಹೂ ಬರಲಿಕ್ಕಿಂತ ಮುಂಚೆ ನಾವು ಭೂಮಿಗೆ ಸೇರಿಸಬೇಕು. ಸೊ ಇದರಿಂದ ಲಾಭಗಳು ಏನಂತಂದ್ರೆ ಮಣ್ಣಿನ ಭೌತಿಕ ಗುಣಧರ್ಮ, ಮಣ್ಣಿನ ಗುಣಧರ್ಮ ಅಂದರೆ ಹಾರ್ಡ್ ಆಗಂಗಿಲ್ಲ, ಸ್ಮೂತ್ ಆಗ್ತಾ ಇರ್ತದೆ, ನೀರನ್ನು ಹಿಡ್ಕೊಂಡು ಶಕ್ತಿ ಬರ್ತದೆ. ಸೊ ಜೈವಿಕ ಕ್ರಿಯೆಗಳು ಅಂದರೆ ಮಣ್ಣಿನಲ್ಲಿ ಈ ಒಂದು ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತತಿ. ಮತ್ತು ಅದೇ ಥರ ನಾವೇನಂತಂದ್ರೆ ರಾಸಾಯನಿಕ ಕ್ರಿಯೆ, ಈಗೇನಂತ ಲವಣಾಂಶ ಕಡಿಮೆ ಆಗ್ತತಿ ಅಥವಾ pH ನಾರ್ಮಲ್ ಆಗ್ತದೆ. ಯಾಕಂದರೆ ನಮಗೆ ರಸಸಾರ ಅಂತ ಹೇಳ್ತೇವೆ, ಅದು ನಾರ್ಮಲ್ ಇರಬೇಕು ಆ್ಯಕ್ಚುಲಿ, 6.5ರಿಂದ 7 ಇರಬೇಕು. ಜಾಸ್ತಿ ಇದ್ರ ಕಷ್ಟ, ಕಡಿಮೆ ಇದ್ರ ಕಷ್ಟ. ಯಾವುದೇ ಒಂದು ಬೆಳೆ ಚೆನ್ನಾಗಿ ತಗೋಬೇಕಾರ 6 ಹೇಳಬೇಕು. ಅದಕ್ಕೋಸ್ಕರ ನಾವು ಈ ಒಂದು ಹಸಿರೆಲೆ ಗೊಬ್ಬರವನ್ನು ಬಳಸೋದ್ರಿಂದ ಏನಾಗ್ತತಿ, ಒಂದು ಮಣ್ಣಿನ ಭೌತಿಕ ಗುಣಧರ್ಮ, ಜೈವಿಕ ಗುಣಧರ್ಮ ಮತ್ತು ನಮಗೆ ರಾಸಾಯನಿಕ ಗುಣಧರ್ಮ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ನಾವು ಹೆಚ್ಚಿಸ್ಬೋದು. ಸೊ ಇವತ್ತು ನಮಗೆ ಕಳೆಗಳು ಭಾಳ ಸಮಸ್ಯೆ ಆಗ್ತದೆ ಆ್ಯಕ್ಚುಲಿ ಪ್ರತಿಯೊಂದು ಬೆಳೆಗೆ. ಈಗ ಮೆಕ್ಕೆಜೋಳಕ್ಕೆ ಹೋದರೆ ನಮಗೇನಾಗ್ತೈತಿ, ಮುಳ್ಳು ಸಜ್ಜೆ ಅಂತ ಹೇಳ್ತೇವೆ, ಭತ್ತದಲ್ಲಿ ಮೆಂತೆ ಅಂತ ಹೇಳ್ತೇವೆ, ಬೇರೆ ಬೇರೆ ಕಾಂಗ್ರೆಸ್ ಕಸ ಇರ್ಬೋದು ಅಥವಾ ಮುಳ್ಳು ಸಜ್ಜೆ ಇರ್ಬೋದು ಅಥವಾ ಜೇಕ್ ಇರ್ಬೋದು, ಕರಿಕೆ ಇರ್ಬೋದು. ಸೊ ಇವೆಲ್ಲ ನಮಗೇನಂತಂದ್ರೆ ಬಳೆ, ಈಗ ಗೊತ್ತಿದೆ, ಒಂದು ನಮ್ಮ ದೇಶ ಸರ್ವೆ ಮಾಡಿದಾಗ ಎಷ್ಟು ಕಳೆಗಳಿಂದ ಎಷ್ಟು ಲಾಸ್ ಆಗ್ತದೆ. ಸುಮಾರು ನಾವೇನಂತಂದ್ರೆ ಸರಿಯಾಗಿ ನಾವೇನಂದ್ರೆ ಕಳೆಯನ್ನು ತೆಗಿಲ್ಲ ಅಂದರೆ ಸುಮಾರು ಇಳುವರಿಯಲ್ಲಿ ಸುಮಾರು 30ರಿಂದ ಒಂದು 80% ಅಷ್ಟು ಇಳುವರಿ ಕಡಿಮೆ ಆಗ್ತಾರೆ ಆ್ಯಕ್ಚುಲಿ ಕಳೆಗಳಿಂದ. 30ರಿಂದ ಇವನ್ 80% ಅಷ್ಟು ಅಂದರೆ ನಾವು ಸರಿಯಾಗಿ ಕಳೆ ತೆಗಲಿಲ್ಲ ಅಂದರೆ. ಅದಕ್ಕೋಸ್ಕರ ಕಳೆ ನಿಯಂತ್ರಣ ಮಾಡೋದು ಭಾಳ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದರೆ ಈಗ ಕೀಟನಾಶಕ ರೋಗನಾಶಕದಿಂದ ಸುಮಾರು 20% ಇಳುವರಿ ಲಾಸ್ ಆಗ್ತದೆ, ಆದರೆ ಕಳೆಯಿಂದನೇ ಹೆಚ್ಚು ಇಳುವರಿ ಲಾಸ್ ಆಗ್ತದೆ. ಯಾಕಂದರೆ ಕಳೆಗಳು ಒಂದೇನಂತಂದ್ರೆ ಬೆಳೆಗಳ ಜೊತೆಗೆ ಪೈಪೋಟಿ ಮಾಡ್ತದೆ. ಒಂದು ಏನಂತಂದರೆ ನೀರಿಗಾಗಿ, ಇನ್ನೊಂದು ಪೋಷಕಾಂಶಕ್ಕಾಗಿ, ಇನ್ನೊಂದು ಸೂರ್ಯಕಿರಣಕ್ಕಾಗಿ. ಅನಂತರ ಕಳೆಗಳು ಈ ಕೀಟ ಮತ್ತು ರೋಗಗಳ ತಂಗುವ ಜಾಣ ಆಗಿಬಿಡುತ್ತೆ ಆ್ಯಕ್ಚುಲಿ. ಅಂದರೆ ಈಗ ಬೆಳೆ ಇಲ್ದಾಗ ಆ ರೋಗ ಕೀಟದ ಬೆಳೆಗಳು ಆ ಕಳೆಗಳಲ್ಲಿ ಇರ್ತವೆ. ಸೊ ಅದಕ್ಕೋಸ್ಕರ ಹೆಚ್ಚಿನ ಪ್ರಮಾಣದ ನಮಗೇನಂತಂದ್ರೆ ಬೆಳೆಗಳಲ್ಲಿ ಲಾಸ್ ಆಗೋದಂತಂದರೆ ಕಳೆಗಳಿಂದನೇ ಹೈಯೆಸ್ಟು ಈ ರೋಗ ಕೀಟಕ್ಕಿಂತ. ಸೊ ಅದಕ್ಕೋಸ್ಕರ ನಾವು ಪ್ರಮುಖವಾಗಿ ಕಳೆ ನಿಯಂತ್ರಣ ಮಾಡೋದು ಭಾಳ ಮುಖ್ಯ. ಸೊ ಅದಕ್ಕೋಸ್ಕರ ನಾವು ಸಮಗ್ರ ಕಳೆ ನಿರ್ವಹಣೆ ಭಾಳ ಇಂಪಾರ್ಟೆಂಟ್. ಬರೀ ಕಳೆನಾಶಕ ಉಪಯೋಗ ಮಾಡ್ಕೊಂಡು ಸಿಂಪಡಣೆ ಮಾಡೋದ್ರಿಂದ ಅದರಿಂದ ಲಾಭ ಆಗಲ್ಲ, ಜಸ್ಟ್ ಶಾರ್ಟ್ ಪೀರಿಯಡ್ ಇರುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಸಮಗ್ರವಾಗಿ ನಾವು ಕಳೆ ನಿರ್ವಹಣೆ ಮಾಡೋದು ಯಾವ ಥರ ಮಾಡೋದು ಅಂತ ಹೇಳ್ತೇವೆ ನಿಮಗೆ. ಒಂದು ಫಸ್ಟ್ನೇದಾಗಿ ನಾವೇನಂತಂದರೆ ಮಾಗೆ ಉಳುಮೆ ಮಾಡೋದು. ನಿಮಗೆ ಮಾಗೆ ಉಳುಮೆ ಮಾಡೋದ್ರಿಂದ ನಾವು ಆಳವಾಗಿ ಉಳುಮೆ ಮಾಡ್ತೇವೆ. ಕಳೆ ಬೀಜಗಳು ಏನಂತಂದರೆ ಕೆಳಗಿದ್ದುದೆಲ್ಲ ಮೇಘ ಬಂದು ಒಂದು ಸೂರ್ಯನ ಕಿರಣ ಬಿಸಿಲಿಗೆ ತಾಪಮಾನಕ್ಕೆ ಸುಟ್ಟು ಹೋಗ್ಬಿಡ್ತೇವೆ. ನಂತರ ಏನು ಮಾಡ್ಬೇಕಂತಂದರೆ ಸ್ಟೇಲ್ ಸೀಡ್ ಬೆಡ್ ಅಂತ ಹೇಳ್ತೇವೆ. ಸ್ಟೇಲ್ ಸೀಡ್ ಬೆಡ್ ಅಂತಂದರೆ ಈಗ ನಾವು ಕಟಾವು ಮಾಡ್ತೇವೆ ಬೆಳೆ. ಸೊ ಕಟಾವು ಆದ ತಕ್ಷಣ ನಾವು ಉಳುಮೆ ಮಾಡಿರ್ತೇವೆ. ಸ್ವಲ್ಪ ಏನಂದ್ರೆ ಉಳುಮೆ ಮಾಡಿದ ನಂತರ ಏನಂದ್ರೆ ಸ್ವಲ್ಪ ಕಲ್ಟಿವೇಟರ್ ಹೊಡೆದು ಮತ್ತು ಅದನ್ನು ಏನಂತ ರೋಟೋವೇಟರಿಂದ ಹೊಡೆದು ಸ್ವಲ್ಪ ನೀರು ಬಿಟ್ಬಿಟ್ರೆ ಏನಾಗ್ತೈತೆ ಅಂದರೆ ಅವಾಗ ಏನಾಗ್ತೈತೆ, ಭೂಮಿಲಿದ್ದಂಥ ಕಳೆ ಬೀಜಗಳು ಮೊಳಕೆ ಬರ್ತವೆ. ಸೊ ಮೊಳಕೆ ಬಂದ ತಕ್ಷಣ ಅದನ್ನು ಒಂದು 20 ದಿವಸ ಆದಮೇಲೆ ನಾವೇನಂತಂದ್ರೆ ನಾವು ಈ ಒಂದು ಅಂತರ ಬೇಸಾಯ ಅಥವಾ ಹರಗು ಬಿಟ್ಟರೆ ಏನಾಗ್ತೈತಿ, ಒಂದು ಫಸಲು ಅಂತ ಹೇಳ್ತೇವೆ, ಒಂದು ಕಳೆ ಫಸಲು ನಾವು ಮಾಡ್ಬೋದು ಈ ಒಂದು ಸ್ಟೇಲ್ ಸೀಡ್ ಬೆಡ್ಡಿನಿಂದ. ಇನ್ನೊಂದು ಏನಂತಂದರೆ ಕಳೆಗಳು ಸ್ಪ್ರೆಡ್ ಆಗ್ತಾ ಇರ್ತವೆ. ನಾವೀಗ ಫಾರ್ ಎಕ್ಸಾಂಪಲ್ ಒಂದು ಹೊಲದಲ್ಲಿ ಹೊಡೆದದ್ದು ಕಳೆ ಕುಂಟಿ ತಗೊಂಡು ಇನ್ನೊಂದು ಹೊಡಗಿರ್ತವೆ. ಅದಕ್ಕೋಸ್ಕರ ಅದನ್ನು ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕು. ಆ ಕುಂಟಿಯನ್ನು ಕ್ಲೀನ್ ಮಾಡ್ಕೊಂಡಾಗ ಆ ಕಳೆಗಳು ಬೀಜಗಳು ಬೆತ್ತೊಂದು ಹೊಲಕ್ಕೆ ಏನಂತಂದ್ರೆ ಪ್ರಸಾರ ಆಗಲ್ಲ. ಸೊ ಈ ಥರ ನಾವು ಸಮಗ್ರವಾಗಿ ಒಂದು ನಾವು ಹೇಳಿದ ಮಾಗೆ ಉಳಿಮೆ ಆಯಿತು. ನೆಕ್ಸ್ಟ್ ಇನ್ನೊಂದು ಏನಂತಂದರೆ ನಾವು ಈ ಒಂದು ಕೈ ಕಳೆಯಿಂದನೂ ನಾವು ಕಳೆನ ಹತೋಟಿ ಮಾಡ್ಕೊಬೋದು. ನೆಕ್ಸ್ಟ್ ಅಂತರ್ ಬೇಸಾಯ ಮಾಡೋದ್ರಿಂದ ನಾವೇನಂತಂದ್ರೆ ಕಳೆನ ರಿಪೀಟೆಡ್ ಆಗಿ ನಾವೇನಂತಂದ್ರೆ ಅಂತರ್ ಬೇಸಾಯ ಅಂದರೆ 2 ಸಾಲ ಮಧ್ಯೆ ನಾವು ಅಂತರ್ ಬೇಸಾಯ ಮಾಡೋದ್ರಿಂದನೂ ಕಳೆನ ಹತೋಟಿ ಮಾಡ್ಬೋದು. ಸೊ ಇನ್ನೊಂದು ಬೆಳೆ ಪರಿವರ್ತನೆ. ಈಗ ನೀವು ಮುಳ್ಳು ಸಜ್ಜೆ ಅಂತ ಹೇಳ್ತೇವೆ, ಮೆಕ್ಕೆಜೋಳದಲ್ಲಿ ಇರ್ಬೋದು ಅಥವಾ ಮುಳ್ಳು ಸಜ್ಜೆ ನಾವು ಹತೋಟಿ ಮಾಡಬೇಕಾದ್ರೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯಿರಿ, ಬೆಳೆ ಪರಿವರ್ತನೆ ಮಾಡಿರಿ. ಸೊ ಮೆಕ್ಕೆಜೋಳ ಬದಲಿ ಹೆಸರು, ಅಲಸಂದೆ, ಊದು, ಈ ಥರ ನಾವೇನಂದ್ರೆ ಬೆಳೆ ಪರಿವರ್ತನೆ. ಈಗ ನಮಗೆ ಏನಾಗ್ತೈತಿ ಜೇಕು ಸಮಸ್ಯೆ ಅಂತ ಹೇಳ್ತೀರಿ. ಸೊ ಜೇಕು ಸಮಸ್ಯೆ ಇದ್ದಾಗ ಎಲ್ಲ ಬೆಳೆಗೆ ಇರ್ತದೆ. ಸೊ ಅಂಥ ಸಮಯದಲ್ಲಿ ನಾವು ರಾಗಿ ಬೆಳೆ ಅಂತ ಹೇಳ್ತೀವಿ ಅಥವಾ ನಾವೇನಂತಂದ್ರೆ ಮೂಲಂಗಿ ಬೆಳೆ ಅಂತ ಹೇಳ್ತೇವೆ. ಕಂಟಿನ್ಯೂಸ್ ಅದೇ ಬೆಳೆ ಬದಲಿ ಈ ಮೂಲಂಗಿ ರಾಗಿ ಬೆಳೆ ಬಿಟ್ರೆ ಆ ಉಷ್ಣಾಂಶ ಡೆವಲಪ್ ಆಗಿ ಆ ರೈಸೋಬಿಯಮ್ ಏನಂತಾರೆ ಕರಿಗೆ ಹೋಗ್ಬಿಡ್ತಾರೆ ಗಡ್ಡೆ ಈ ಒಂದು ಜೇಕಿನಲ್ಲಿ. ಸೊ ಈ ಥರ ನಾವೇನಂತಂದ್ರೆ ಬೇಸಾಯಗಳನ್ನು ಅಳವಡಿಸ್ಬೇಕು. ಈ ಥರ ನಾವು ಮಾಡ್ಬೇಕು. ಆಮೇಲೆ ಅಂತರ ಬೇಸಾಯನ ಮಾಡ್ಬೋದು, ಕೈ ಕಳೆ ಮಾಡ್ಬೋದು. ಸೊ ನೆಕ್ಸ್ಟ್ ನಾವೇನಂತಂದ್ರೆ ಏನಂತಾರೆ ಅಂತರವಾಗಿ ಫಾರ್ ಎಕ್ಸಾಂಪಲ್ ಅಗಲವಾದ ಸಾಲುಗಳ ಮಧ್ಯದಲ್ಲಿ ಈಗ ನಾವು ಅಡಿಕೆ ಇರ್ಬೋದು. ಸೊ ಹಸಿರೆಲೆ ಗೊಬ್ಬರ ಬೆಳಕಂದ್ರೆ ಸ್ವಲ್ಪ ಕಳೆಗಳ ಕಾಂಪಿಟೇಷನ್ ಕೊಟ್ಟು ಕಳೆಗಳು ಕಡಿಮೆ ಆಗ್ತವೆ. ಅಥವಾ ಮೆಕ್ಕೆಜೋಳದಲ್ಲಿ ನಾವು ಹೇಳ್ತೇವೆ ನಿಮಗೆ ಅಂತರ ಬೆಳೆಯಾಗಿ ನಾವು ಅವರೆ ಹಾಕ್ರಿ, ಹೆಸರು ಹಾಕ್ರಿ ಅಥವಾ ಸನ್ನೆಂಪು ಬೆಳ್ಕೋಬೋದು. ಏನಂತಂದ್ರೆ ಸಣಬ್ ಅಂತ ಹೇಳ್ತಲ್ಲ ಅದನ್ನು ಬೆಳ್ಕೋಬೋದು. ಅವಾಗ ಏನಾಗ್ತೈತೆ ಅಂದ್ರೆ ನಮಗೆ ಇನಿಷಿಯಲಿ ಏನಾಗ್ತೈತೆ ಕಳೆ ಬರೋಂಗಿಲ್ಲ. ಸೊ ಈ ಥರ ನಾವೇನಂದ್ರೆ ಎಲ್ಲ ಪದ್ಧತಿಗಳನ್ನು ಅಳವಡಿಕೆ ಮಾಡ್ಕೋಬೇಕು. ಸೊ ಒಂದು ನಾವು ಹೇಳಿದ ನಿಮಗೆ ಮಾಗೆ ಉಳಿಮೆ ಮಾಡಬೇಕು, ಬೆಳೆ ಪರಿವರ್ತನೆ ಮಾಡಬೇಕು, ಹೆಚ್ಚೆಚ್ಚು ಅಂತರ ಬೇಸಾಯನ ಮಾಡಬೇಕು, ನಂತರ ಕೈ ಕಳೆಯನ್ನು ತೆಗಿಬೇಕು. ಲಾಸ್ಟ್ ಆಪ್ಷನ್ ಅಂತಂದರೆ ನಾವೇನಂದ್ರೆ ಈ ಕಳೆನಾಶಕವನ್ನು ಉಪಯೋಗ ಮಾಡಬೇಕು. ಸೊ ಪ್ರತಿಯೊಂದು ಬೆಳೆಗೆ ಪ್ರತಿಯೊಂದು ಕಳೆನಾಶಕ ಇರ್ತವೆ. ಸೊ ಅದಕ್ಕೋಸ್ಕರ ನಾವೇನಂತಂದರೆ 2 ಥರದ ಕಳೆನಾಶಕ ಇರ್ತವೆ. ಒಂದು ಉದಯಪೂರ್ವ ಕಳೆನಾಶಕ ಅಂತಂದರೆ ನಾವು
ಬಿತ್ತಿದ ದಿವಸ ಅಥವಾ 48 ತಾಸೊಳಗೆ ಒಂದು ಕಳೆನಾಶಕವನ್ನು ಬಳಸ್ಬೋದು. ಉದಯೋತ್ತರ ಕಳೆನಾಶಕ ಅಂತಂದ್ರೆ ಕಳೆ ಹುಟ್ಟಿದ ಮೇಲೆ ಅಥವಾ ನಾವು ನಾಟಿ ಮಾಡಿ ಬಿತ್ತಿದ ಮೇಲೆ 20-25 ದಿವಸ ಆದಮೇಲೆ ಒಂದು ಕಳೆನಾಶಕ ಇರ್ತವೆ. ಈ ಥರ ನಾವೇನಂತಂದ್ರೆ ಸಮಗ್ರವಾಗಿ ಅಂದರೆ ಪ್ರತಿಯೊಂದು ಬೆಳೆಗೆ ಪ್ರತಿಯೊಂದು ಕಳೆನಾಶಕ ಇರ್ತವೆ. ಅದಕ್ಕೋಸ್ಕರ ನಾವು ಉಪಯೋಗ ಮಾಡೋಕ್ಕಾದ್ರೆ ಭಾಳ ಕೇರ್ಫುಲ್ ಆಗಿರಬೇಕು, ಯಾವ ಕಳೆನಾಶಕ ಯಾವ ಬೆಳೆಗೆ ಉಪಯೋಗ ಮಾಡೋಕ್ಕಂತ. ಸೊ ಅದಕ್ಕೋಸ್ಕರ ನಾವು ಸಮಗ್ರವಾಗಿ ನಾವು ಏನಂತಂದ್ರೆ ಈ ಒಂದು ಕಳೆ ನಿರಂತರ ಮಾಡಿದರೆ ಮತ್ತೆ ಆ ಕಳೆ ಬರೋಂಗಿಲ್ಲ. ಈಗ ನಾವು ಕಳೆನಾಶಕ ಸಿಂಪಡಣೆ ಮಾಡ್ತಾವೆ, ಒಂದ್ಸತ ಅದು ಕಂಟ್ರೋಲ್ ಆಗ್ತದೆ, ನೆಕ್ಸ್ಟ್ ಬರ್ತಾ ಇರುತ್ತೆ ಆ್ಯಕ್ಚುಲಿ. ಅದಕ್ಕೋಸ್ಕರ ಈ ಎಲ್ಲ ಸಮಗ್ರ ಬೇಸಾಯಗಳನ್ನು ಅಳವಡಿಸಿಕೊಂಡ್ರೆ ನಾವು ಕಳೆಯನ್ನು ನಿಯಂತ್ರಣ ಮಾಡಬೇಕು. ಯಾಕಂದ್ರೆ ನಮಗೆ ಗೊತ್ತಿದೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಪಾರ್ಥೆನಿಯಂ ಗಿಡದಿಂದ 5,000 ಬೀಜ ಇರ್ತದೆ, ಇವನ್ 50,000 ಮಟ ಬೀಜ ಇರ್ತೈತಿ. ನಾವು ಒಂದು ಪಾರ್ಥೆನಿಯಂ ಕಳೆ ತೆಗಿಲ್ಲ ಅಂದ್ರೆ 5,000 ಪಾರ್ಥೆನಿಯಂ ಗಿಡಗಳು ಬರ್ತಾ ಇರ್ತವೆ. ಇನ್ನೊಂದು ಕಮ್ಯುನಿಸ್ಟ್ ಕಳೆ ಅಂತ ಇದೆ, ಅದು ಒಂದು ಗಿಡದಲ್ಲಿ ಏನಂದ್ರೆ 2.5 ಲಕ್ಷ ಬೀಜ ಇರ್ತದೆ. ನಾವು ಒಂದು ಸತ ನಾವು ಏನಾದ್ರು ಬೀಜ ಆಗೋ ಮಟ್ಟ ಬಿಟ್ಟರೆ ನಮಗೇನಾಗ್ತದೆ 2,500 ಗಿಡಗಳು ಹುಡ್ಕೊಂಡ್ಬಿಡ್ತಾವೆ ಕಮ್ಯುನಿಸ್ಟ್ ಕಳೆ. ಅದಕ್ಕೋಸ್ಕರ ನಾವೇನಂತ ಸೊ ಇನ್ನೊಂದು ರೈತರು ಹೇಳ್ತಾ ಇರ್ತೇವೆ, ಯಾವುದೇ ಕಳೆಯನ್ನು ನಾವೇನಂತಂದ್ರೆ ಹೂ ಬರಲಿಕ್ಕಿಂತ ಮುಂಚೆ ಕಿತ್ತಾಕ್ಬೇಕು. ಹೂ ಬಂದು ಬೀಜ ಆದ್ಬಿಟ್ಟೆ ನಮಗೇನಾಗ್ತದೆ ಕಳೆ ಆಗ್ತದೆ. ಒಂದು ಗಾದೆ ಮಾತಿದೆ, ನಾವು 1 ವರ್ಷ ಕಳೆಯನ್ನು ನಿಯಂತ್ರಣ ಮಾಡಿಲ್ಲ ಅಂದ್ರೆ 7 ವರ್ಷ ಕಳೆ ನಿಯಂತ್ರಣ ಮಾಡ್ತಾ ಇರಬೇಕು. 1 ಇಯರ್ ವೀಡ್ ಈಸ್ 7 ಇಯರ್ ಸೀಡ್ ಅಂತ ಹೇಳಿದೆ. ಅಂದರೆ 1 ವರ್ಷ ಕಳೆ ತೆಗಿಲಿಲ್ಲ ಅಂದರೆ 7 ವರ್ಷ ಮಟ್ಟ ಕಳೆ ಬರ್ತಾ ಇರ್ತದೆ. ಅದಕ್ಕೋಸ್ಕರ ರೈತರು ಈ ಥರ ಎಲ್ಲ ಪದ್ಧತಿಗಳನ್ನು ಸಮಗ್ರವಾಗಿ ಕಳೆ ನಿಯಂತ್ರಣ ಮಾಡಿದರೆ ನಾವು ಸಂಪೂರ್ಣವಾಗಿ ಕಳೆಯನ್ನು ನಿಯಂತ್ರಣ ಮಾಡ್ಬೋದು ಅಂತ ಹೇಳ್ತಾ, ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಪ್ರತಿಯೊಂದು ಕಳೆನಾಶಕದ ಬಗ್ಗೆ ಇರ್ಬೋದು ಅಥವಾ ಬೆಳೆ ಪರಿವರ್ತನೆ ಬಗ್ಗೆ ಬೇರೆ ಬೇರೆ ಮಾಹಿತಿ ಬೇಕಾದರೆ ಸೊ ಈ ಒಂದು ನನ್ನ ಮೊಬೈಲ್ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು. 944-906927 ನೀವು ಸಂಪರ್ಕ ಮಾಡ್ಕೋಬಹುದು ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50 ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 94872600. ಇನ್ನೊಮ್ಮೆ ಕೇಳಿ: 9481572600.